ಮದನಪುರದ ಮುಡಿನೀರು ಅಂದರೆ ಇಂದಿನ ಮದನೂರಿನಲ್ಲಿ ದೇವರ ದಾಸಿಮಯ್ಯನವರು ನೇಯ್ಗೆ ಮಾಡುತ್ತಾ ತಮ್ಮ ಜೀವನ ನಡೆಸುತ್ತಿದ್ದರು. ಇವರು ಎಷ್ಟು ಕುಶಲ ನೇಕಾರರೆಂದರೆ ಒಂದು ಸಲ ಅತಿ ನಾಜೂಕಾದ ಉದ್ದನೆಯ ರುಮಾಲು ತಯಾರು ಮಾಡಲು ಶುರು ಮಾಡಿದರು. ವಸ್ತ್ರ ಸಂಪೂರ್ಣಗೊಳ್ಳಲು ತಿಂಗಳುಗಳೇ ಹಿಡಿಯಿತು. ಇದೇ ಅವರ ಜೀವನದ ಆಧಾರವಾಗಿರುವುದರಿಂದ ಮಾರಲೆಂದು ಪೇಟೆಗೆ ತೆಗೆದುಕೊಂಡು ಹೋದರು. ಆ ವಸ್ತ್ರ ಎಷ್ಟು ಸೊಗಸಾಗಿ ಮತ್ತು ಉದ್ದನೆಯದಾಗಿತ್ತೆಂದರೆ ನೋಡಿದವರು ಅದು ದುಬಾರಿಯೇ ಇರಬಹುದೆಂದುಕೊಂಡು ಅದರ ಬೆಲೆಯನ್ನು ಸಹ ಕೇಳಲು ಮುಂದೆ ಹೋಗಲಿಲ್ಲ. ಇದರಿಂದ ಬೇಸರಗೊಂಡ ದಾಸಿಮಯ್ಯ ಮನೆಗೆ ಹಿಂತಿರುಗಿದರು. ಹೋಗುವ ಹಾದಿಯಲ್ಲಿ ವೃದ್ಧನೊಬ್ಬ ಚಳಿಯಿಂದ ನಡುಗುತ್ತಿರುವುದನ್ನು ಕಂಡರು. ಹಿಡಿದ ವಸ್ತ್ರವನ್ನು ಕಂಡು ಆ ವಸ್ತ್ರವನ್ನು ನನಗೆ ಕೊಡುವೆಯಾ ಎಂದು ವೃದ್ಧ ಕೇಳಿದಾಗ ದಾಸಿಮಯ್ಯ ಅದನ್ನು ಕೊಟ್ಟೇ ಬಿಟ್ಟರು. ವೃದ್ಧ ಆ ವಸ್ತ್ರವನ್ನು ತುಂಡು ಮಾಡಿ ತನ್ನ ತಲೆಗೆ, ಕೈಕಾಲುಗಳಿಗೆ, ಸೊಂಟಕ್ಕೆ ಕಟ್ಟಿಕೊಳ್ಳಲು ಶುರು ಮಾಡಿದ. ದಾಸಿಮಯ್ಯ ಅವರನ್ನೇ ನೋಡುತ್ತಾ ನಿಂತಿದ್ದರು. ಅದನ್ನು ಕಂಡ ವೃದ್ಧ, ನಾನು ಹೀಗೆ ವಸ್ತ್ರ ತುಂಡು ಮಾಡುತ್ತಿರುವುದು ನಿನಗೆ ಏನಾದರೂ ತೊಂದರೆಯೇ ಎಂದು ಕೇಳಿದ. ಆಗ ದಾಸಿಮಯ್ಯ, ಅದು ನಿಮ್ಮ ವಸ್ತ್ರ, ನೀವು ಏನಾದರೂ ಮಾಡಬಹುದು ಎಂದರು. ನಂತರ ದಾಸಿಮಯ್ಯ ಆ ವೃದ್ಧನನ್ನು ಊಟಕ್ಕೆಂದು ಮನೆಗೆ ಕರೆದುಕೊಂಡು ಹೋದರು. ಆದರೆ ಮನೆಯಲ್ಲಿ ತಿನ್ನಲು ಏನೂ ಇರಲಿಲ್ಲ. ಅವರ ಹೆಂಡತಿ, ನಿಮಗೆ ತಿನ್ನಲು ಸಾಕಷ್ಟಿಲ್ಲ, ಇನ್ನು ಆ ವೃದ್ಧರಿಗೆ ಏನು ಬಡಿಸುವುದು ಎಂದು ಕೇಳಿದಳು. ಆಗ ದಾಸಿಮಯ್ಯ, ಇರುವುದನ್ನು ವೃದ್ಧರಿಗೆ ಬಡಿಸು, ಮುಂದಿನದು ನೋಡಿಕೊಳ್ಳೋಣ ಎಂದರು. ಆಗ ಆ ವೃದ್ಧ ಸಾಕ್ಷಾತ್ ಪರಶಿವನೆಂದು ತಿಳಿಯಿತು. ಅವನು ತನ್ನ ನಿಜ ಸ್ವರೂಪಕ್ಕೆ ಬಂದು ಮುಷ್ಟಿಯಲ್ಲಿದ್ದ ಅಕ್ಕಿಯನ್ನು ಅಲ್ಲಿದ್ದ ಕಣಜದ ಒಳಗೆ ಹಾಕಿದ್ದು. ಅಂದಿನಿಂದ ಆ ಕಣಜ ಅಕ್ಷಯ ಪಾತ್ರೆಯಾಯಿತು. ಅದು ಎಂದಿಗೂ ಖಾಲಿಯಾಗಲಿಲ್ಲ. ದಾಸಿಮಯ್ಯ ಆ ಅಕ್ಷಯ ಪಾತ್ರೆಯಿಂದ ಜನರ ಹಸಿವನ್ನು ನೀಗಿಸುತ್ತಾ ಬಂದರು. ಇವರ ಭಕ್ತಿ ಮತ್ತು ವಚನಗಳು ಹಲವಾರು ಜನರನ್ನು ಪರಿವರ್ತಿಸುತ್ತಲೇ ಬಂದಿದೆ. ನಿಮಗೆ ಅಲ್ಲಿ ಇಟ್ಬಿಟ್ಟು ಬಂದರೆ ಒಂದು ಸ್ವಲ್ಪ ತಗೊಳ್ರಿ.